ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಇವತ್ತು ಬೆಳಿಗ್ಗೆ ಬೇಗ ಪೂಜೆ ಮಾಡಬೇಕಲ್ವ, ಅದಕ್ಕೋಸ್ಕರನೇ ನಾನು ನಿನ್ನೆ ರಾತ್ರಿಯೇ ನೋಡಿ ಈ ಥರ ಒಂದು ಬಾಳೆ ಎಲೆಯನ್ನು ತಂದುಕೊಂಡು, ತುಂಬ ಕಾಸ್ಟ್ಲಿ ಆಗಿದೆ ಇವಾಗ ಬಾಳೆ ಎಲೆ. ಒಂದು ಬಾಳೆ ಎಲೆಗೆ 8 ರೂಪಾಯಿ ತಗೋತಾರೆ ಬೆಂಗಳೂರಲ್ಲಿ. ಅದನ್ನು ನಾನು ತಗೊಂಬಂದ್ಕೊಂಡು ಬಾಡಿಸಿಟ್ಕೊಂಡು ಒಂದು ಕೊಟ್ಟೆ ಥರ ಅಂದ್ರೆ ನಾವು ಮೂಡೆ ಮಾಡ್ತೇವಲ್ಲ ಆ ಥರ ಮಾಡಿಟ್ಕೊಂಡು ನನ್ನ ಮನೆಯವ್ರ ಮನೆಯಲ್ಲಿ ಇದನ್ನು ಮಾಡ್ತಾರೆ. ಹೀಗೆ ನನ್ನ ತಾಯಿ ಮನೇಲಿ ಈ ಥರ ಮಾಡಲ್ಲ. ಅದು ನೋಡೋಣ ಅಂತ ನನಗೂ ಬರುತ್ತೆ ಅಲ್ವ, ನೋಡ್ಕೊಂಡು ಮಾಡೋಣ ಅಂದ್ಕೊಂಡು ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು. ನೀವು ಸಹ ಈ ಥರ ಮಾಡಿ ನೋಡಿ. ಅಕ್ಕಿ ರವೆಯನ್ನು 2 ಬೌಲ್ ಹಾಕಿದ್ದೀನಿ ನೋಡಿ. ಇದನ್ನು ನೆನೆಸಿಟ್ಕೊಂಡು ಉದ್ದನ್ನು 2 ಅವರ್ಸ್ ನೆನೆಸಿಟ್ಕೊಂಡು ದಪ್ಪಕ್ಕೆ ಬೀಸಿ ಈ ಅಕ್ಕಿ ರವೆಯಲ್ಲಿ ನೀರನ್ನು ನೆನೆಸಿಟ್ಕೊಂಡು ನೀರು ತೆಗೆದು ಕೈಯಲ್ಲಿ ಹಿಂಡಿ ಹಾಕಬೇಕು. ಹಾಕಿ ಅದನ್ನು ಉದ್ದನ್ನು ದಪ್ಪಕ್ಕೆ ಬೀಸಿ ಹಾಕ್ಕೊಂಡು ಇಡ್ಲಿ ಗೊತ್ತಲ್ವ ನಿಮ್ಗೆ, ಇಡ್ಲಿ ಮಾಡೋದು ಹೇಗೆ ಅಂತ. ಇಲ್ಲದಿದ್ರೂ ಉದ್ದನ್ನು ದಪ್ಪಕ್ಕೆ ಬೀಸಿಬಿಟ್ಟು ಎಡ್ಡಿ ರವೆಯನ್ನು ಸ್ವಲ್ಪ 2 ಬೌಲಿಗೆ ನಾನೊಂದು 1/4 ಬೌಲು ಉದ್ದ ನೆನೆಸಿಟ್ಕೊಂಡಿದ್ದೆ. 2 ಬೌಲ್ ಅಕ್ಕಿ ರವೆಯನ್ನು ಹಾಕಿದ್ದೇನೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬಂತು ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇದನ್ನು ನಾವು ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕಿ ಈ ಥರ ಒಂದು ಮಾಡಿ ರಾತ್ರಿಯೇ ಮುಚ್ಚಿಟ್ಕೋಬೇಕಾಗುತ್ತೆ. ಸ್ವಲ್ಪ ಅದು ಉಬಲ್ಬೇಕಲ್ವ, ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದು ಬೇಗ ಸ್ನಾನ ಮಾಡಿಬಿಟ್ಟು ಮನೆಯದೆಲ್ಲ ಕೆಲಸ ಮಾಡಿಬಿಟ್ಟು ಸ್ನಾನ ಮಾಡಿಬಿಟ್ಟು ಇಡ್ಲಿಯನ್ನು ಬೇಗ ಬೇಯೋಕ್ಕೆ ಹಾಕಿದೆ. ಯಾಕಂದರೆ ಮೂಡೆಯನ್ನು ಬೇಗ ಇದು ತುಂಬ ದಪ್ಪಕ್ಕಿರುತ್ತೆ ಅಲ್ವ, ಬೇಯೋಕ್ಕೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಒಂದು ಹಾಫ್ ಆನ್ ಅವರ್ ಆದರೂ ಬೇಕು. ಅದಕ್ಕೆ ಬೇಯಕ್ಕೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಬೇಗ ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು 7:15 ತನಕ ವೇಟ್ ಮಾಡಿದೆ. ಸ್ವಲ್ಪ ಎಲ್ಲನೂ ಬೇಗ ಮಾಡಿ ಇಟ್ಕೊಂಡ್ಬಿಟ್ಟು ಪೂಜೆ ಕೂತ್ಕೊಳ್ಳೋಣ ಅಂತ ಇದು ಇಡ್ಲಿ ಬೇಯೋಕ್ಕೆ ಹಾಕ್ಬಿಟ್ಟು ಮತ್ತು ನಾನು ಉಳಿದಿದ್ದೆಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನೋಡಿ ಇದೇ ಥರ ಫುಲ್ಲಾಗಿ ಸುತ್ತಾಗಿ ಇಟ್ಬಿಟ್ಟು ನಾನು ಮುಚ್ಚಿಟ್ಕೊಂಡಿದ್ದೇನೆ. ಒಂದು ಹಾಫ್ ಆನ್ ಅವರ್ ಅದು ಬೇಯೋ ತನಕ ಟೈಮ್ ಇರುತ್ತಲ್ವ, ಅಷ್ಟೊತ್ತಿಗೆ ಕಡಲೆಯನ್ನು ಹುರಿದಿಟ್ಕೊಂಡಿದ್ದೇನೆ. ಅದನ್ನು ಪಂಚಕಜ್ಜಾಯ ಮಾಡೋಣ ಅಂತ. ಕಡಲೆ ತುಂಬ ಇಷ್ಟ ಅಲ್ವ ಗಣಪತಿಗೆ, ಕಡಲೆ ಪಂಚಕಜ್ಜಾಯ, ಎಳ್ಳು ಪಂಚಕಜ್ಜಾಯ ಮತ್ತು ಮೋದಕ, ಅದಕ್ಕೆಲ್ಲ ಎಳ್ಳು ಬೇಕಲ್ವ. ಎಳ್ಳನ್ನು ಸಪ್ರೇಟಾಗಿ ಹುರಿದ್ಬಿಟ್ಟೆ, ಚೆನ್ನಾಗಿ ಹುರಿದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟೆ. ಕಡಲೆಯನ್ನು ಬೇರೆ, ಎಳ್ಳನ್ನು ಬೇರೆ ಹುರಿದಿಟ್ಕೊಂಡ್ಬಿಟ್ಟೆ. ಆಮೇಲೆ ಸ್ವಲ್ಪ ಚಕ್ಕಲಿಗೆ ಸಹ ಸ್ವಲ್ಪ ಹುರಿದಿಟ್ಕೊಂಡ್ಬಿಟ್ಟೆ. ಯಾಕಂದರೆ ಚಕ್ಕಲಿ ಈ ಥರ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಾಗುತ್ತೆ. ಚಕ್ಕಲಿ ಈ ಥರ ಮಾಡಿದರೆ ಸೂಪರಾಗಿ ಬರುತ್ತೆ ಚಕ್ಕಲಿ. ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಕಡಲೆಬೇಳೆ, ಒಂದು ಬೌಲ್ ಆಗುವಷ್ಟು ಕಡಲೆಬೇಳೆಯನ್ನು ಹುರಿದೆ. ಅದನ್ನು ಸ್ವಲ್ಪ ಕೆಂಪಗಾಗೋ ಥರ ಹುರಿದಿಟ್ಕೋಬೇಕು ನೀವು, 1 ಬೌಲ್ ಆಗುವಷ್ಟು ಕಡಲೆಬೇಳೆಯನ್ನು. ಇದನ್ನು ನೀವು ಸ್ವಲ್ಪ ಇದು ಸ್ವಲ್ಪ ಲೇಟ್ ಆಗುತ್ತೆ ಹುರಿಯೋದು. ನಾನೀಗ ಇದರಲ್ಲಿ ಫಾಸ್ಟ್ ತೋರಿಸಿದ್ದೇನೆ ನಿಮಗೆ. ಸ್ವಲ್ಪ ಲೇಟ್ ಆಗುತ್ತೆ ಹುರಿಯೋದು. ಸ್ವಲ್ಪ ಸಣ್ಣಕ್ಕೆ ನೀವು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ರೆಡ್ ಕಲರ್ ಬರುತ್ತಷ್ಟು ಒಂದು ಸಾಫ್ಟ್ ಆಗೋ ತನಕ ಹುರಿದಿಟ್ಕೋಬೇಕಾಗುತ್ತೆ. ಇದು ಹುರಿದಾದ ನಂತರ ನಾನೀಗ ಉದ್ದು ಹಾಕ್ತೇನೆ ನೋಡಿ. ಉದ್ದು ಹಾಕಿ ಹುರಿಬೇಕಾಗುತ್ತೆ. ಇದಕ್ಕೂ ಸಹ 1 ಬೌಲ್, ಒಂದು ಕಾಲು ಬೌಲ್ ಆಗುವಷ್ಟು ಉದ್ದು ಹಾಕಿದ್ದೇನೆ ನಾನು. ಉದ್ದು ಹಾಕಿ ನಾನು ಅದನ್ನು ಕೂಡ ಹುರಿದಿಟ್ಕೊಂಡಿದ್ದೇನೆ. ಸ್ವಲ್ಪ ಕಲರ್ ಪರಿಮಳ ಬರುತ್ತೆ, ಉದ್ದು ಹುರಿಯುವಾಗ ಪರಿಮಳ ಬರುತ್ತೆ. ಈ ಥರ ಪರಿಮಳ ಬರುವ ಹಾಗೆ ಉದ್ದು ಹುರ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಇದು ಉದ್ದು ಹುರ್ಕೊಂಡು. ಇದಾದ ನಂತರ ಸ್ವಲ್ಪ ಪುಟಾಣಿಯನ್ನು, ನೀವು ಇಲ್ಲೆಲ್ಲ ಏನಂತೀರ, ಕಡಲೆಪುರಿ ಅಂತೀರಲ್ವ, ಅದನ್ನು ಕಡಲೆಪುರಿಯನ್ನು ಸ್ವಲ್ಪ 1 ಬೌಲ್ ಹಾಕಿದ್ದೇನೆ. ಇದೆಲ್ಲ ಹಾಕೋದ್ರಿಂದ ಚಕ್ಕಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಗರುಂಬಾಗಿ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಹಾಕಿಬಿಟ್ಟು ಹುರಿದಿಟ್ಕೊಂಡು ಆಮೇಲೆ ಅಕ್ಕಿಯನ್ನು 1/4 ಬೌಲ್ ಹಾಕಿದ್ದೇನೆ. ಅದನ್ನ ಹಾಕಿ ಅದನ್ನು ಸಹ ಒಂದು ಸ್ವಲ್ಪ ರೆಡ್ ಕಲರ್ ಬರುವ ಹಾಗೆ ಹುರಿಬೇಕು. ತುಂಬ ರೆಡ್ ಕಲರ್ ಬರಬಾರ್ದು, ಸ್ವಲ್ಪ ಕಬ್ಬಕ್ಕಿ ಅಂತಾರೆ ನಮ್ಮ ಕಡೆ ಎಲ್ಲ, ಆ ಥರ ಹುರ್ಕೊಂಡ್ಬಿಡ್ಬೇಕು. ಇದನ್ನು ತುಂಬ ಸ್ವಲ್ಪ ಗರಿ ಆಗುವಷ್ಟು ಹುರ್ಕೊಬೇಕು. ಇದಷ್ಟು ಹುರಿದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಫಸ್ಟಿಗೆ ಉಪ್ಪಿಟ್ಟು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ತಿಂಡಿ ಬೇಗ ಆಗಬೇಕಲ್ವ, ತಿಂಡಿ ತಿಂದ್ಕೊಂಡ್ಬಿಟ್ಟು ಇದು ಮಾಡಿದರೆ ಸರಿಯಾಗುತ್ತೆ. ಆಮೇಲೆ ನಾವು ಪೂಜೆ ಎಲ್ಲ ಆಗುವಷ್ಟೊತ್ತಿಗೆ ತಿಂಡಿ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ತಿಂಡಿ ಮಾಡಿ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ಉಪ್ಪಿಟ್ಟು ರೆಡಿ ಮಾಡಿ ಮುಚ್ಚಿಟ್ಕೊಂಡ್ಬಿಟ್ಟು ಅದು ಆರೋಷ್ಟೊತ್ತಿಗೆ ಸರಿಯಾಗುತ್ತೆ. ನಮಗೆ ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಕರೆಕ್ಟ್ ಆಗುತ್ತೆ. ಲೇಟ್ ಆಗಿಬಿಡುತ್ತೆ. ಇಲ್ಲಾಂದರೆ 8:45 ಅಂದರೆ 9 ಗಂಟೆ 9:30 ಆಗಿಬಿಡುತ್ತೆ ಅಂತ. ನಮ್ಮಲ್ಲೆಲ್ಲ 8:15ಗೆ ತಿಂಡಿ ತಿನ್ನಬೇಕು. ಹಾಗೋಸ್ಕರ ನಾನೇನು ಮಾಡಿದೆ, ಸ್ವಲ್ಪ ಒಂದು ಒಗ್ಗರಣೆಗೆ ಒಂದು ಸಾಸಿವೆ ಕಾಳು, ಆಯಿಲ್ ತುಪ್ಪ ಹಾಕಿಬಿಟ್ಟು ಸಾಸಿವೆ ಕಾಳು, ಕಡಲೆಬೇಳೆ, ಆಮೇಲೆ ಶೇಂಗಾ ಬೀಜ, ಆಮೇಲೆ ಉದ್ದಿನಬೇಳೆ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು ಕರಿಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಕೊಂಡೆ. ಆಮೇಲೆ ಸ್ವಲ್ಪ ಚೋಪರ್ನಲ್ಲಿ
ಟೊಮೆಟೊ ಮತ್ತು ಕ್ಯಾರೆಟನ್ನು ಚಾಪರ್ನಲ್ಲಿ ಚಾಪ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಅದನ್ನು ಹಾಕಿದೆ. ಅದನ್ನು ಹಾಕಿ ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ನೀರು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿಬಿಟ್ಟು ಕುದಿಸ್ಲಿಕ್ಕಿಟ್ಟೆ ನೋಡಿ. ಅದು ಕುದಿಯೋ ತನಕ ನಾನೇನು ಮಾಡಿದೆ, ಸ್ವಲ್ಪ ರವೆಯನ್ನು ಹುರಿದು ಇಟ್ಕೊಂಡ್ಬಿಟ್ಟೆ. ಚೆನ್ನಾಗಿ ಹುರಿದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ಮೊದಲೇ. ಇದು ಕುದ್ದಾದ ನಂತರ ಅದನ್ನು ಹಾಕಿಬಿಟ್ಟು ಮುಚ್ಚಿಟ್ಕೊಂಡ್ಬಿಟ್ರೆ ಆಯ್ತಲ್ವ. ಇದು ಕುದಿಯೋ ತನಕ ಟೈಮ್ ಇರುತ್ತಲ್ವ ಅಂದ್ಕೊಂಡು ಆ ಕಡೆ ರವೆ ಹುರಿದುಕೊಂಡು ಬೆಲ್ಲ ಎಲ್ಲ ಹಾಕಿದ್ದಕ್ಕೆ ನೋಡಿ ಸ್ವಲ್ಪ ಒಂದು ಲಿಂಬೆಹಣ್ಣು ಕೂಡ ಹಿಂಡಿದ್ದೇನೆ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಚೆನ್ನಾಗಾಗಿತ್ತು. ಈ ಥರ ಉಪ್ಪಿಟ್ಟು ಮಾಡಿ ನೋಡಿ ಒಮ್ಮೆ, ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿ ಕೂಡ ಬರುತ್ತೆ. ಇದಾದ ನಂತರ ರವೆ ಹಾಕಿಬಿಟ್ಟು ಇದಕ್ಕೆ ಕುದಿತಲ್ವ, ಚೆನ್ನಾಗಿ ಕುದ್ಮೇಲೆ ರವೆ ಹುರಿದದ್ದನ್ನು ಹಾಕಿಟ್ಕೋಬೇಕು. ಹಾಕಿ ಇದನ್ನು ಮುಚ್ಚಿಟ್ಟು ಬಿಡಬೇಕು. ಸ್ವಲ್ಪ ಚೆನ್ನಾಗಿ ಕದಡಿ, ಅದು ಉಂಡೆ ಆಗಬಾರ್ದು, ಆ ಥರ ನೀಟಾಗಿ ಕದಡಿ ಮುಚ್ಚಿಟ್ಕೊಂಡ್ಬಿಡಬೇಕು. ಎಷ್ಟು ಚೆನ್ನಾಗಾಯಿತು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೋಟೆಲ್ ಥರ ಇದು ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ಇದು. ಇದಾದ ನಂತರ ಸೈಡಲ್ಲಿ ಇಟ್ಕೊಂಡ್ಬಿಟ್ಟೆ ಇದನ್ನು. ಯಾಕಂದರೆ ನಮಗೆ ನನ್ನ ಪೂಜೆ ಆಗೋ ತನಕ ಲೇಟ್ ಆಗಬಾರ್ದಲ್ವ ಅಂದ್ಕೊಂಡು. ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿತ್ತು. ಇದನ್ನು ಮಾಡಿಬಿಟ್ಟು ಆಮೇಲೆ ನೋಡಿ ಇದಷ್ಟೊತ್ತಿಗೆ ಇದು ಬೆಂದಿರುತ್ತೆ ಅಲ್ವ, ಪೂಜೆಗೆ ರೆಡಿಯಾಗಿರುತ್ತೆ ಅಲ್ವ ಅಂತ ಎತ್ಕೊಂಡು ಬೆಳಿಗ್ಗೆ ನಾನು ಕಡುಬು ಮತ್ತು ಹಣ್ಣುಗಳನ್ನೆಲ್ಲ ಇಟ್ಕೊಂಡು, ಅಡಿಕೆ ಹಣ್ಣುಗಳನ್ನೆಲ್ಲ ಇಟ್ಬಿಟ್ಟು, ಒಂದು ಹಾಲು ಇಟ್ಬಿಟ್ಟು, ಕಡುಬು ಇಟ್ಬಿಟ್ಟು ಬೆಳಿಗ್ಗೆ ಒಂದು ಪೂಜೆ ಮಾಡಿದ್ದೆ. ಹಾಗಾಗಿ ಅದನ್ನು ಮಾಡಿಬಿಟ್ಟೆ. ಇದು ಪೂಜೆ ಆದ ನಂತರ ನಾನೇನು ಮಾಡಿದೆ, ಬೆಳಿಗ್ಗೆದೊಂದು ಪೂಜೆ ಆದ ನಂತರ ಆಮೇಲೆ ತಿಂಡಿಯೊಂದು ತಿಂದ್ಕೊಂಡು ಆಮೇಲೆ ಕಡಲೆನ ಎಲ್ಲ ಹಿಟ್ಟು ಮಾಡೋಣ ಅಂತೇಳಿ ಕಡಲೆ ಆಮೇಲೆ ಇದನ್ನು ಹಿಟ್ಟು ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ, ಸ್ವಲ್ಪ ಜೇನುತುಪ್ಪ, ತೆಂಗಿನಕಾಯಿ, ತುಪ್ಪ ಎಲ್ಲ ಹಾಕಿದೆ. ಒಂದು ಪಂಚಕಜ್ಜಾಯ ಮಾಡಿ ಸೈಡಲ್ಲಿ ಇಟ್ಕೊಂಡೆ. ಇದಾದ ನಂತರ ಸ್ವಲ್ಪ ಎಳ್ಳನ್ನು ಬೀಸ್ಕೊಂಡೆ. ಎಳ್ಳು ಬೀಸ್ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಕೊಂಡು ಅದನ್ನು ಸ್ವಲ್ಪ ಪಂಚಕಜ್ಜಾಯ ಹಾಕಿ ಮಾಡಬೇಕು. ಸ್ವಲ್ಪಕ್ಕೆ ಇದಕ್ಕೆ ಮೋದಕಕ್ಕೆಲ್ಲ ಬೇಕಲ್ವ ಅಂತ ಹೇಳ್ಕೊಂಡು ಆಮೇಲೆ ಸ್ವಲ್ಪ ಚಕ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ಟೆ. ಚಕ್ಲಿ ಹಿಟ್ಟನ್ನು ರೆಡಿ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಂಡು ಮೂರನ್ನು ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ಕೊಂಡು ಆಮೇಲೆ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡು ಈ ಕಡೆ ನಾನು ಸ್ವಲ್ಪ ಊಟಕ್ಕೆ ರೆಡಿ ಮಾಡಿಬಿಡ್ಬೇಕಲ್ವ. ಆಮೇಲೆ ಚಕ್ಲಿ ಉಂಡೆ ಎಲ್ಲ ಆಗುವಾಗ 11:30 12 ಕಾಲಿಗೆ ಇನ್ನೊಂದು ಮಧ್ಯಾಹ್ನದೊಂದು ಪೂಜೆ ಮಾಡಬೇಕಲ್ವ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಇದು ಬೆಂಡೆಕಾಯಿ ಸಾಸಿವೆ ಮಾಡಿಬಿಟ್ಟು, ನಮ್ಮ ಹಸ್ಬೆಂಡಿಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಬೆಂಡೆಕಾಯಿದು ಪಲ್ಯ ಇದು ಸಾಸಿವೆ ಮಾಡಲಿಕ್ಕೆ ಹಾಗೆಯೇ ರೆಡಿ ಮಾಡಿಕೊಂಡೆ. ಮಧ್ಯದಲ್ಲಿ ಟೈಮ್ ಇತ್ತಲ್ವ, ಹಾಗೆ ಮೆಣಸಿನ್ಕಾಯಿ ಎಲ್ಲ ಹಾಗೆ ಅಲ್ಲಲ್ಲೇ ಕಟ್ ಮಾಡ್ಕೊಂಡೆ. ಯಾಕಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಟೈಮ್ ತುಂಬ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಬೇಗ ಮಾಡಿಬಿಟ್ಟೆ, ಬೇಗ ಆಗಿಬಿಡ್ಲಿ ಅಂದ್ಕೊಂಡು. ಅದಾದ ನಂತರ ಅಷ್ಟೊತ್ತಿಗೆ ನಂದು ಒಂದೊಂದೇ ಕೆಲಸ ಆಗೋಷ್ಟೊತ್ತಿಗೆ ಬೆಂಡೆಕಾಯಿನೂ ಬೆಂದುಬಿಡ್ತಲ್ವ, ಅದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟೆ. ಹಾಗೆ ಬೆಂಡೆಕಾಯಿ ಬೆಂದಮೇಲೆ ನೋಡಿ ಹಾಗಲಕಾಯಿ ಅದು ಪಲ್ಯ ಕೂಡ, ಬೆಂಡೆಕಾಯ್ದು ಪಲ್ಯ ಹಾಗಲಕಾಯಿ ಪಲ್ಯ ಎರಡೂ ರೆಡಿ ಆಯಿತು. ಅದಾದ ನಂತರ ಸ್ವಲ್ಪ ತುಪ್ಪವನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಗೋಧಿ ಹಿಟ್ಟಿಗೆ, ನಾನು ಈ ಥರ ಗೋಧಿ ಹಿಟ್ಟು ತೊಗೊಂಡಿರೋದು ನೋಡಿ, ಗೋಧಿ ಹಿಟ್ಟಿಗೆ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕಿ ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊಂಡೆ. ಅದಾದ ನಂತರ ಸ್ವಲ್ಪ ತೆಂಗಿನಕಾಯಿ ಮತ್ತು ಅದೇ ಬೀಸಿ ಇಟ್ಕೊಂಡಿದ್ದೆ ಅಲ್ವ ನಾನು, ಏನದು ಎಳ್ಳು, ತೆಂಗಿನಕಾಯಿ, ಬೆಲ್ಲ ಹಾಕಿ ಒಂದು ಪಾಕ ಮಾಡಿಕೊಂಡೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಪಾಕ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟೆ. ಯಾಕಂದರೆ ಅದು ಪಂಚಕಜ್ಜಾಯಗೂ ಆಗುತ್ತೆ, ಎಳ್ಳು ಪಂಚಕಜ್ಜಾಯನೂ ಆಯಿತು. ಆಮೇಲೆ ಮೋದಕಕ್ಕೆ ಬೇಕು. ಆಮೇಲೆ ಕಡುಬು ಅಂತ ಇಲ್ಲೊಂದು ಬೆಂಗಳೂರಲ್ಲಿ ಒಂಥರ ಕಡುಬು ಮಾಡ್ತಾರೆ, ಆ ಕಡುಬಿಗೂ ಬೇಕಾಗುತ್ತೆ. ಆಮೇಲೆ ಕರ್ಜಿಕಾಯಿಗೂ ಚೆನ್ನಾಗಾಗುತ್ತೆ ಅಂದ್ಕೊಂಡು ಅದನ್ನು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಟ್ಟೆ. ಅದಾದ ನಂತರ ಇಲ್ಲಿ ಕಡುಬು ಮಾಡೋಣ ಅಂತ ನಮ್ಮ ಅಮ್ಮನಿಗೆ ಅವ್ರ ಮನೇಲಿ ಗಣಪತಿ ಬರುತ್ತೆ, ಅದಕ್ಕೆ ಕಡುಬು ಮಾಡಲಿಕ್ಕೆ ನಂಗೆ ಅಮ್ಮ ಹೇಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾಡೋಣ ನೋಡಿಬಿಟ್ಟು ರೆಡಿ ಮಾಡಿಕೊಂಡೆ. ನೋಡಿ ಅಕ್ಕಿ ಹಿಟ್ಟನ್ನು ಸರಿಯಾಗಿ ನೀರಾಗಿ ಬೇಯಿಸಿ ಇಟ್ಕೊಂಡ್ಬಿಟ್ಟು ನಾನೀಗ ರೆಡಿ ಮಾಡಿದ್ದೆ ಅಲ್ವ ಪಂಚಕಜ್ಜಾಯ, ಅದನ್ನು ಹಾಕಿಬಿಟ್ಟು ಮೋದಕ ಥರ ಮಾಡಿ ನೋಡಿ ಇದು ಹವೆಯಲ್ಲಿ ಬೇಯಿಸಲಿಕ್ಕೆ ಅದು ತುಂಬ ಚೆನ್ನಾಗಾಯಿತು. ಅದಾದ ನಂತರ ಎಳ್ಳು ಪಂಚಕಜ್ಜಾಯ ಮಾಡಿ ದೇವ್ರಿಗೆ ಸೈಡಲ್ಲಿ ಇಟ್ಕೊಂಡ್ಬಿಟ್ಟೆ. ಆಮೇಲೆ ಸ್ವಲ್ಪ ಮೋದಕವನ್ನು ರೆಡಿ ಮಾಡಬೇಕಲ್ವ, ತುಪ್ಪದಲ್ಲಿ ಹುರಿಬೇಕಲ್ವ ಮೋದಕವನ್ನು, ಅದನ್ನು ಕೂಡ ನಾನು ತುಂಬ ಮಾಡಲಿಲ್ಲ. ಯಾಕಂದ್ರೆ ನಮ್ಮ ಮನೇಲಿ ಯಾರೂ ಇಲ್ಲ, ಸುಮ್ಮನೆ ತುಂಬ ಮಾಡಿ ಇಟ್ಬಿಡೋದು ಬೇಡ ಅಂತ ಸ್ವಲ್ಪ ಒಂದು 5 ಮೋದಕ, ಕರ್ಜಿಕಾಯಿ, ಆಮೇಲೆ ಅಮ್ಮನ ಕಡುಬು ಇದನ್ನೆಲ್ಲ ಅವರಿಗೆ ಸ್ವಲ್ಪ ನಮ್ಗೆ ಕೊಟ್ಬಿಟ್ಟು ನಮ್ಗೆ ಮಾಡಿ ಸ್ವಲ್ಪ ತೆಂಗಿನಕಾಯಿ, ಹಣ್ಣು ಗಿಣ್ಣು ಎಲ್ಲ ಇಟ್ಬಿಟ್ಟು ಒಂದು ಪೂಜೆ ಮಾಡಿಬಿಟ್ಟು ಆಮೇಲೆ ಚಕ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಮಧ್ಯಾಹ್ನಕ್ಕೆ ಚಕ್ಲಿ ಮತ್ತು ಎಲ್ಲ ಆಗುತ್ತಲ್ವ ಅಂದ್ಕೊಂಡು ಆಮೇಲೆ ಚಕ್ಲಿ ಮಾಡೋಣ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚಕ್ಲಿ ಗರುಮ್ ಆಗಿ ಬಂದಿದೆ. ನೀವು ನೋಡಿ ಅವರಂತೆ ಯಾವ ಥರ ಒಂದು ಟಪ್ ಅಂತ ಮುರಿಯುತ್ತೆ, ತುಂಬ ಚೆನ್ನಾಗಿ ಬಂದಿದೆ, ಗರಿಯಾಗಿ ಬಂದಿದೆ ಚಕ್ಲಿ ತುಂಬ ಇದಕ್ಕೆ ಸ್ವಲ್ಪ ನೀವು ಚಕ್ಲಿ ಹಿಟ್ಟಿಗೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಈ ಬಿಳಿ ಎಳ್ಳು, ಆಮೇಲೆ
ಒಂದು ಸ್ವಲ್ಪ ಇದು ಏನು ಓಮದ ಕಾಳು ಎಲ್ಲ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಕಲಸಿ ಒಂದು 2 ನಿಮಿಷ ಇಟ್ಬಿಟ್ಟು ಆಮೇಲೆ ಚಕ್ಕಲಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬಂತು. ಅನ್ನ ಮಾಡಿದೆ. ಆಮೇಲೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ಪಾಯಸ ಮಾಡಿಬಿಟ್ಟು ಮಧ್ಯಾಹ್ನದ ಪೂಜೆಯನ್ನು ಮುಗಿಸ್ಕೊಂಡೆ ನಾನು. ತುಂಬ ಚೆನ್ನಾಗಿ ಬಂತು ಇದು. ಆಮೇಲೆ ಒಬ್ಬರು ಸಾರಿ ಉಡಿಸ್ಲಿಕ್ಕೆ ಬಂದಿದ್ದರು. ಅವರಿಗೂ ಕೂಡ ಒಂದು ಸಾರಿ ನನ್ನ ಫ್ರೆಂಡ್ ಇದು ಮಗಳು ಸಾರಿ ಉಡಿಸ್ಕೊಡಿ ಅಂತ ಬಂದಿದ್ದರು. ಅವರಿಗೆ ಸಾರಿ ಉಡಿಸ್ಬಿಟ್ಟು ಆಮೇಲೆ ಮಧ್ಯಾಹ್ನ ಪೂಜೆ ಎಲ್ಲ ಸಂಜೆದು ಒಂದು ಪೂಜೆ ಮಾಡಿಬಿಟ್ಟು ನಾನು ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದರು ಹೊರಗಡೆ ಹೋಗಿ ಗಣಪತಿ ನೋಡ್ಕೊಂಬರೋಣ. ನಮ್ಮ ಮನೆ ಪಕ್ಕದವ್ರು ಒಬ್ಬರು ಕರೆದಿದ್ರು. ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಗಣಪತಿಯನ್ನು. ಅವ್ರ ಗಂಡನ ಕಾಲದಿಂದನೂ ಗಣಪತಿಯನ್ನು ಇದೇ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲೂ ಹೋದ್ರೂ ಚಿಕ್ಕ ಚಿಕ್ಕ ಗಣಪತಿಯನ್ನು ಚೂಸ್ ಮಾಡಿ ತರ್ತಾರಂಥವ್ರು. ತುಂಬ ಚೆನ್ನಾಗಿ ಮಾಡಿದರು. ಖುಷಿ ಆಯಿತು ನನಗೆ. ಅದನ್ನೊಂದು ವೀಡಿಯೋ ಮಾಡಿದೆ ನೋಡಿ. ಎಷ್ಟು ಥರ ಗಣಪತಿ ಇದೆ ಅಂದರೆ ಲೆಕ್ಕವೇ ಇಲ್ಲ. ಅಷ್ಟೊಂದು ಥರ ಗಣಪತಿಯನ್ನು ತುಂಬ ವೆರೈಟೀಸನ್ನು ಇವರು ಕಲೆಕ್ಟ್ ಮಾಡಿದ್ದಾರೆ. ಗಣಪತಿಯಲ್ಲೂ ಯಾವ್ಯಾವ ಥರ ಗಣಪತಿ ಇರುತ್ತೆ ಅನ್ನೋದಕ್ಕೆ ಇವ್ರ ಮನೇಲೊಂದು ಸಾಕ್ಷಿ. ಅಷ್ಟೊಂದು ಚೆನ್ನಾಗಿದೆ. ಇದನ್ನೆಲ್ಲ ಹೇಗೆ ಎತ್ತಿಟ್ಕೋತಾರೆ, ಅದನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ನಾವು ಸಹ ಅವ್ರ ಹತ್ರ ಒಂದು ಕೇಳಿದ್ವಿ. ತುಂಬ ಚೆನ್ನಾಗಿ, ತುಂಬ ಲೇಟ್ ಆಗುತ್ತೆ. ಅವರೊಂದು 9 ಡೇಸ್ ಇರ್ತಾರಂತೆ ಇದು ಗಣಪತಿಯನ್ನು. ತುಂಬ ಚೆನ್ನಾಗಿ ಮಾಡಿದರು ಅರೇಂಜ್ಮೆಂಟು. ಖುಷಿ ಆಯಿತು ನನಗೆ. ಮೇಲೆ ಗೌರಿ ಗಣೇಶ ಇಟ್ಟಿದ್ದಾರೆ, ಕೆಳಗಡೆ ಎಲ್ಲ ಚಿಕ್ಕ 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 ಗಣಪತಿ, ವೆರೈಟೀಸ್ ಆಫ್ ಗಣಪತಿಯನ್ನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಾಯಿತು. ಅಲ್ಲಿ ಹೋಗಿ ಹಾಗೆಯೇ ಅವ್ರ ಮನೇಲಿ ಗಣಪತಿ ನೋಡಿಕೊಂಡು ಎಲ್ಲರ ಮನೆಯಲ್ಲೂ ಕರೆದಿದ್ರು ನಮಗೆ ಅರ್ಶಿನ ಕುಂಕುಮಕ್ಕೆ. ಹಾಗೆ ನಮ್ಮ ಮನೆಗೂ ಕೂಡ ಒಂದು 2-3 ಜನ ಬಂದಿದ್ದರು. ನಾನು ಅವರಿಗೂ ಎಲ್ಲ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಇವತ್ತಿನ ಒಂದು ಗಣಪತಿ ಪೂಜೆದು ಒಂದು ತುಂಬ ಚೆನ್ನಾಗಿ ಖುಷಿಯಾಯಿತು ನಮಗೆ. ಇಷ್ಟು ವರ್ಷಕ್ಕಿಂತ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಅಂತ ತುಂಬ ಖುಷಿಯಾಯಿತು ನನಗೆ ಕೂಡ. ಎಲ್ಲ ಆಯಿತು. ಹಾಗೆಯೇ ಇದಾಗಿತ್ತು ಇವತ್ತಿನ ಒಂದು ಗೌರಿ ಗಣೇಶ ಹಬ್ಬದ ಒಂದು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.